ನನಗೆ ಪೂಜ್ಯರು ಈಗ ಹೇಳ್ತಾ ಇದ್ದಾರೆ, ಮೈಕ ಹಿಂಗೆ ಹಿಡಿ ಅಂತ. ಯಾಕಂದ್ರೆ ನಾ ಎಂದೂ ಮೈಕ್ ಹಿಡ್ದವ, ಎಂದೂ ಮೈಕ್ ಹಿಡ್ದಿಲ್ಲ. ನನ್ನ 33 ವರ್ಷಗಳ ಸೇವಾ ಅವಧಿಯಲ್ಲಿ ನಾ ಇಂಥ ದಿವ್ಯ ವೇದಿಕೆಯನ್ನು ಎಂದೂ ಹಂಚ್ಕೊಂಡಿಲ್ಲ, ಎಂದೂ ಮೈಕ್ ಹಿಡ್ದ. ನನ್ನ ಆಡಳಿತಾವಧಿಯಲ್ಲಿ ನಾನು ಎಂದೂ ದೊಡ್ಡ ಕಾರ್ಯಕ್ರಮವನ್ನು ಮಾಡಿಲ್ಲ. ಇಂಥ ಕಾರ್ಡನ್ನು ಪ್ರಿಂಟ್ ಮಾಡಿ ನನ್ನ ಏನೇ ಇದ್ರು ಅದು ಮಕ್ಕಳ ಸೇವಾಭಿವೃದ್ಧಿ, ಅವರಲ್ಲಿ ನೈತಿಕತೆಯನ್ನು ಬೆಳೆಸುವುದು, ಅವರಲ್ಲಿ ಪ್ರಾಮಾಣಿಕತೆಯನ್ನು ಬೆಳೆಸುವುದು, ಅವರಲ್ಲಿ ಶಿಸ್ತನ್ನು ಬೆಳೆಸುವುದು, ಈ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಇವತ್ತು ನನ್ನ ಮುಂದೆ DIG ಆಗಿ, KS ಆಫೀಸರ್ಸ್ ಆಗಿ, ಜಡ್ಜ್ಗಳಾಗಿ, ಒಳ್ಳೆಯ ರೈತರಾಗಿ, ಒಳ್ಳೆಯ ಕಾರ್ಮಿಕರಾಗಿ ಇವತ್ತು ಎಲ್ಲ ಕೂತ್ಕೊಂಡಿದ್ದಾರೆ. ನಾನು ಎಂದು ಈ ಪಬ್ಲಿಸಿಟಿಗೆ ಅಂಟ್ಕೊಳ್ಳೋಣಲ್ಲ. ನನ್ನ ವೃತ್ತಿ ಆಯಿತು. ನಾನು ಇದುವರೆಗೂ ನನ್ನ ಹಂದಿಗೊಂಡ ಗ್ರಾಮವನ್ನೇ ನೋಡಿಲ್ಲ, ಹಂದಿಗೊಂಡ ಗ್ರಾಮವನ್ನೇ ನೋಡಿಲ್ಲ. ಅದು ಏನೇ ಇದ್ದರೂ ಇವತ್ತಿನ ಈ ಭವ್ಯ ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ಪರಮ ಪೂಜ್ಯರು ಮತ್ತು ನಮ್ಮ ಸಂಸ್ಥೆಯ ಅಧ್ಯಕ್ಷರು ನನ್ನ ಕೋಟಿ ಕೋಟಿ ನಮನಗಳು. ಹಾಗೆಯೇ ಮತ್ತೊಬ್ಬ ಸ್ವಾಮೀಜಿಗಳಿಗಾಗಿರ್ತಕ್ಕಂಥ ನಮ್ಮ ಪ್ರಭು ಸ್ವಾಮೀಜಿಯವರಿಗೂ ನನ್ನ ನಮನಗಳು. ನನ್ನ ನೆಚ್ಚಿನ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಗಜಾನನ ಮನ್ನೇಟಿಯಲ್ಲಿ ಸಾಹೇಬರಿಗೆ ಕೈ. ಇನ್ನು ನನ್ನ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರ್ತಕ್ಕಂಥ ಬಸವರಾಜಪ್ಪ ಆರ್ ಸರ್ ಮತ್ತು ನನ್ನ ಆತ್ಮೀಯ ಮತ್ತು ನೆಚ್ಚಿನ ಪ್ರಭಾವತಿ ಪಾಟೀಲ್ ಮೇಡಮ್ ಅವ್ರಿಗೂ ಸಹ ನಾನು ನಮಸ್ಕರಿಸಿ, ನನ್ನ ಮುಂದೆ ಆಸೀನರಾಗಿರ್ತಕ್ಕಂಥ ನನ್ನ ಗ್ರಾಮದ ಎಲ್ಲ ಹಿರಿಯರಿಗೂ ನನ್ನ ಅನಂತ ಅನಂತ ನಮಸ್ಕಾರ. ಇನ್ನು ಪತ್ರಿಕಾ ಮಾಧ್ಯಮದವರೆಗೆ, ನನ್ನ ಎಲ್ಲ ವಿದ್ಯಾರ್ಥಿ ಬಳಗಕ್ಕೆ ನನ್ನ ಕೋಟಿ ಕೋಟಿ ನಮನಗಳು. ನಮ್ಮ ಪ್ರಭಾವತಿ ಪಾಟೀಲ್ ಮೇಡಮ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ನನ್ನ ಹಳೆಯ ವಿದ್ಯಾರ್ಥಿ ನನ್ನ ಕಿವಿಯಲ್ಲಿ ಒಂದು ಮಾತನ್ನು ಹೇಳಿದರು. ಸರ್, ವೇದಿಕೆ ಸಿಕ್ಕಿದ ಸರ, ನಿಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಡ್ರಿ ಅಂತ. ಆದರೆ ನಾನು ಏನೇ ನಿಮಗೆ ಹಂಚ್ಕೊಳ್ಬೇಕಂತೇಳಿ ಬಂದಿದ್ದೆ, ನೀವನ್ನೆಲ್ಲ ನೋಡಿ ಅವೆಲ್ಲ ಮಾಯ ಆಗ್ಬಿಟ್ಟಾವ. ನನ್ನಲ್ಲಿ ಏನೂ ಉಳಿದಲ್ಲ, ಏನೂ ಉಳಿದಲ್ಲ. ಇದಕ್ಕೆ ಮುಖ್ಯ ಕಾರಣಪ್ಪ ಅಂತಂದ್ರೆ ನೀವು ನನ್ನ ಮೇಲೆ ಇರ್ತಕ್ಕಂಥ ಪ್ರೀತಿ, ಅಭಿಮಾನ, ವಿಶ್ವಾಸ. ನನ್ನ ಹಳೆಯ ವಿದ್ಯಾರ್ಥಿಗಳು ಈಗ 2 ತಿಂಗಳ ಹಿಂದೆ ಬಂದು, ಸರ್ ನಿಮ್ಮ ಬೀಳ್ಕೊಡು ಸಮಾರಂಭವನ್ನು ನಾವು ಅತ್ಯಂತ ಭವ್ಯವಾಗಿ ಆಚರಿಸ್ತಾ ಇದ್ದೇವೆ ಸರ್, ಅದಕ್ಕೆ ನಾವು ಒಪ್ಪಿಗೆ ಬೇಕು ಅಂತ ಕೇಳಿದಾಗ ನಾನು ಅವರಿಗೊಂದು ಕಿವಿಮಾತು ಹೇಳಿದೆ. ನೋಡ್ರಪ್ಪ, ನಾನು ಅಂಥ ಎಂದೂ ಕಾರ್ಯಕ್ರಮವನ್ನು ಮಾಡಿದವ ಮತ್ತು ಅದು ನನಗೆ ಮನಸ್ಸಿಗೆ ಸರಿನೂ ಅನಿಸೋದಿಲ್ಲ. ಅದಕ್ಕಾಗಿ ನನ್ನ ಶಾಲೆಯ ಆವರಣದಲ್ಲಿ ಬೆಳೆದಿರ್ತಕ್ಕಂಥ ಒಂದು ಹೂವನ್ನು ಕೊಟ್ಟು ನನ್ನ ನಗುಮುಖದಿಂದ ನೀವು ಬೀಳ್ಕೊಟ್ರೆ ಸಾಕು ಅಂತ. ಆದರೆ ಅವರು ಇವತ್ತು ನನ್ನ ಮೇಲೆ ಹೂವಿನ ಜಾತ್ರೆಯನ್ನು ಮಾಡಿಬಿಟ್ಟರು, ಹೂವಿನ ಸ್ನಾನವನ್ನೇ ಮಾಡಿಬಿಟ್ಟರು. ಸಾರೋಟಿಗೆಯಲ್ಲಿ ಕರೆದುಕೊಂಡು ಬಂದು ರಾಜ ಮರ್ಯಾದೆಯನ್ನು ಕೊಟ್ಟು ಇವತ್ತು ಬೆಳಗಿನಿಂದ ನಮ್ಮ ಮನೆಯಲ್ಲಿ ಪ್ರಾರಂಭವಾಗಿದೆ ವಿಡಿಯೋ ಶೂಟಿಂಗ್, ಫೋಟೋಗ್ರಾಫಿ, ಅವುಗಳನ್ನೆಲ್ಲ ನಾನು ನೋಡಿಬಿಟ್ಟು ನಾ ಇಲ್ಲಿ ಭೂಮಿ ಮೇಲೆ ನೋಡಿ ಸ್ವರ್ಗದಾಗ ನನಗೆ ಏನೋ ಗೊತ್ತವ. ಅದಕ್ಕಾಗಿ ಈ ಕಾರ್ಯಕ್ರಮದ ನಿರ್ಮಾಪಕರು ನೀವು, ನಿರ್ದೇಶಕರು ನೀವು ಹೇಳಿದಂತೆ ನಾನು ಪಾತ್ರ ಇವತ್ತು ನಡೆದ ಹಿಂಗೆ ಏನೇ ಇದ್ರು ಇವತ್ತು ದೂರದ ಊರಿಂದ ನನ್ನ ಹಳೆಯ ವಿದ್ಯಾರ್ಥಿಗಳೆಲ್ಲ ಬಂದು ನನಗೆ ಶುಭ ಆಶೀರ್ವದಿಸಿದ್ದೀನಿ. ನಾನು ಆಡಳಿತಾವಧಿಯಲ್ಲಿ ನನ್ನ ಎಲ್ಲ
ಅದೇ ಥರ ನಮ್ಮ ಸಂಸ್ಥೆಯ ಅಧ್ಯಕ್ಷರು ನನ್ನ 33 ವರ್ಷಗಳ ಸೇವಾ ಅವಧಿಯಲ್ಲಿ ಅವರು ಒಂದು ದಿನವೂ ನನ್ನ ಆಡಳಿತದಲ್ಲಿ ಭಾಗಿಯಾಗಿಲ್ಲ. 33 ವರ್ಷಗಳ ಅವಧಿಯಲ್ಲಿ ಅವರು ನನ್ನ ಕಚೇರಿಗೆ ಬಂದದ್ದು ಬೆರಳೆಣಿಕೆಯಷ್ಟು, ಕೇವಲ 8ರಿಂದ 10ರಷ್ಟು ಮಾತು. ನಾನು ಅವರಿಗೆ ಬರಲು ಹೇಳಿದಾಗ ನೀನು ಇದ್ರೆ ಆತಪ್ಪ, ನಾನು ಯಾಕ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಅದರ ಮೊನ್ನೆಯ ದಿನ ನಾನು ಅಧಿಕಾರ ಹಸ್ತಾಂತರ ಮಾಡುವಂಥ ಸಂದರ್ಭದೊಳಗೆ 1 ತಾಸು ಬಂದು ಕೂತಿದ್ರು ಅಜ್ಜರು. ಬಂದು ಕೂತ್ಕೊಂಡು ಏನೋ ಅವರಲ್ಲಿ ಒಂದು ವೇದನೆ ಕಾಡ್ತಿತ್ತು. ನನ್ನ ಜೊತೆ ಕೂತ್ಕೊಂಡ್ರು, ಏನೋ ವಿಷಯಗಳನ್ನು ಚರ್ಚೆ ಮಾಡಿದರು. ನೀನು ಈ ಸಂಸ್ಥೆಗೆ ಸದಾ ಬೇಕು ಅಂತಕ್ಕಂಥ ವಿಷಯವನ್ನು ನನ್ನ ಮುಂದೆ ಮಂಡಿಸಿದರು. ಆ ಸಂಸ್ಥೆ ಬಿಟ್ಟು ನಾನು ಎಲ್ಲಿಯೂ ಹೋಗೋದಿಲ್ಲ ಅಂತಕ್ಕಂಥ ಭರವಸೆಯನ್ನು ನಮ್ಮ ಪೂಜ್ಯರಿಗೆ ನಾನು ನೀಡಿದೆ. ನಮ್ಮ ಪೂಜ್ಯರು ಅವತ್ತು ಎಂದೂ ಕ್ಲಾಸ್ ರೂಮ್ ಹೋಗುವವರಲ್ಲ, ಆದರೆ ನನ್ನನ್ನು ಕರೆದುಕೊಂಡು 1 ತಾಸು ಎಲ್ಲ ಕ್ಲಾಸ್ ರೂಮು ಇವನ್ ಅಡುಗೆ ಕೋಣೆಗೂ ಸಹ ನನ್ನನ್ನು ಕರ್ಕೊಂಡು ಹೋದರು. ಅವರಲ್ಲಿ ಆ ವೇದನೆ, ನನ್ನನ್ನು ಕಳ್ಕೊತೀನಂತಕ್ಕಂಥ ಒಂದು ವೇದನೆ ಕಾಡ್ತಿತ್ತು ಅಂತ ನನಗೆ ಅನ್ನಿಸ್ತದೆ. ಆ ವೇದನೆಯನ್ನು ನಾನು ದೂರ ಮಾಡಲಿಕ್ಕೆ ಅವರು ಏನು ಹೇಳ್ತಾರಲ್ಲ ಆ ಕಾರ್ಯ ಮಾಡಲಿಕ್ಕೆ ನಾನು ಸದಾ ಸಿದ್ಧದ ಅಧ್ಯಕ್ಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಇನ್ನು ನಾವು ಭಾಳ ಮಾತಾಡಿದ್ರು ಏನು ಆಗ್ತಿಲ್ಲ. ಯಾಕೆ ನಾವು ಮಾತಾಡಿದ 33 ವರ್ಷ ಎಲ್ಲ ನೀವು ಕೇಳಿರಿ, ನೋಡಿರಿ. ಯಾಕಂದ್ರೆ ನನ್ನ ಕೈಯಾಗ ಮೈಕ್ ಕೊಟ್ಟಿರ್ತಂದ್ರೆ ನಾ ಮುಂಜಾನೆ 10ರಿಂದ ಸಂಜೆ ಮುಂದೆ 5 ತನಕ ನಾ ಹೇಳವ. ಅದಕ್ಕಾಗಿ ಕೊನೆಯದಾಗಿ ನಾನು ನಿಮ್ಮಲ್ಲಿ ಒಂದು ವಿನಂತಿ ಏನಪ್ಪ ಅಂತಂದ್ರೆ, ನನ್ನ ಗ್ರಾಮದ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನನ್ನ ಮನಸ್ಸಿಗೆ ಬಂದದ್ದನ್ನು ಇವತ್ತು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನನಗೇನಾದರೂ ಪುನರ್ಜನ್ಮ ಅನ್ನೋದು ಏನಾದರೂ ಇದ್ದರೆ ನಾನು ಶಿಕ್ಷಕ ವೃತ್ತಿಯನ್ನೇ ಆಯ್ಕೆ ಮಾಡ್ಕೊಳ್ತೀನಿ. ಆ ಶಿಕ್ಷಕನಾಗಿ ಹಂದಿಗುಂದದಲ್ಲೇ ಸೇವೆ ಮಾಡ್ತೀನಿ ಅಂತಕ್ಕಂಥ ಭರವಸೆಯನ್ನು ನಾನು ತಮಗೆ ನೀಡ್ತಾ, ನನ್ನ ಜೀವನ ಪರ್ಯಂತ ನಾನು ಹಂದಿಗುಂದಕ್ಕಾಗಿಯೇ ದುಡಿತೀನಿ ಅಂತಕ್ಕಂಥ ಒಂದು ಮಾತನ್ನು ತಾವು ಎಲ್ಲರ ಮುಂದೆ ಭರವಸೆಯ ಮಾತುಗಳನ್ನು ಹೇಳ್ತಾ ನನ್ನ ಒಂದು 2 ಮಾತುಗಳನ್ನು ಮುಗಿಸ್ತೀನಿ. ನಮ್ಮೆಲ್ಲರನ್ನ ಕುರಿತು